So next we will move towards the 3 domains of life. So here we'll take up the 2 first, A and B first and later the C. Domain Archaea and next domain Bacteria. ಡೊಮೈನ್ ಆರ್ಕಿಯಾ ಅಂಡ್ ಡೊಮೈನ್ ಬ್ಯಾಕ್ಟೀರಿಯಾ. ಮ್ಯಾಮ್, ಈ ಆರ್ಕಿಯಾ ಮತ್ತೆ ಬ್ಯಾಕ್ಟೀರಿಯಾ ಎರಡನ್ನೂ ಒಂದರಲ್ಲೇ ಇಟ್ಟಿದೀವಲ್ಲ ಇವಾಗ. ಆರ್ಕಿ ಬ್ಯಾಕ್ಟೀರಿಯನ್ಸ್ ಅಂತ ಮತ್ತೆ ಯು ಬ್ಯಾಕ್ಟೀರಿಯನ್ಸ್ ಅಂತ ರಾಡ್ ಶೇಪ್, ಕಾಕಸ್, ಬ್ಯಾಸಿಲಸ್ ಹೀಗೆಲ್ಲ ಹೇಳಿರ್ತೀರ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ. ಅದು ಬಿಡಿ, ಈ ಎರಡನ್ನೂ ಒಂದರಲ್ಲೇ ಇಟ್ಟಿದೀವಿ ಅಂತ ಹೇಳ್ಬೇಡಿ. ಈಗ ಜಸ್ಟ್ ನಾವು ಹೋಗ್ತಾ ಇರೋದೇನು, ಮುಂಚೆ ಏನು ವರ್ಕ್ ನಡೆದಿತ್ತು ಅಥವಾ ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ರು ಅದು ನೋಡ್ತಾ ಇದ್ವಿ. ಬಟ್ ಇನ್ ಫ್ಯೂಚರ್ ನಾವು ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿನ ಓದೋಣ. ಫಸ್ಟು ಯಾವ ಥರ ಇತ್ತು ಮುಂಚೆ ಎಲ್ಲ ಅನ್ನೋದನ್ನ ನೋಡ್ತಾ ಇದ್ದೀವಿ ಅಷ್ಟೇ. ಆರ್ಕಿಯಾ ಮತ್ತು ಬ್ಯಾಕ್ಟೀರಿಯಾ ಇವೆರಡು ಬೇರೆ ಬೇರೆ ಡೊಮೈನ್ ಆಗಿತ್ತು. ಡೊಮೈನ್ ಅಂತಂದರೆ ಅದೊಂದು ರೀಜನ್ ಅಥವಾ ಅದೊಂದು ಫೀಲ್ಡ್ ಅಂತ ಕರಿತೀವಿ, ಓಕೆನಾ. ಸೊ ಇಲ್ಲಿ ಆರ್ಕಿಯಾ ಮತ್ತು ಬ್ಯಾಕ್ಟೀರಿಯಾ ಎರಡೂ ಡೊಮೈನ್ಸು ಬೇರೆ ಬೇರೆ ಆಗಿತ್ತು. ಅದು ಯಾವ ಥರ ಇತ್ತು, ಅದ್ರ ಫೀಚರ್ಸ್ ಏನು, ಆರ್ಗ್ಯಾನಿಸಮ್ಸ್ ಹೇಗಿದ್ದು ಮತ್ತು ಆ ಆರ್ಗ್ಯಾನಿಸಮ್ಸ್ ಎಲ್ಲೆಲ್ಲೆಲ್ಲ ಇರ್ತಾ ಇದ್ವು, ಅದ್ರ ವಾಸಸ್ಥಳ ಯಾವುದಾಗಿತ್ತು, ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ವರ್ಡ್ ಹ್ಯಾಬಿಟ್ ಅಂದರೆ ಬೇರೆ, ಹ್ಯಾಬಿಟ್ಯಾಟ್ ಅಂದರೆ ಬೇರೆ. ಹ್ಯಾಬಿಟ್ ಅಂದರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ನ್ಯೂಸ್ ಪೇಪರ್ ಓದೋ ಹವ್ಯಾಸ ಇದೆ, ಹೆಚ್ಚು TV ನೋಡ್ತೇನೆ, ಅದ್ರ ಜೊತೆಗೆ ಹೆಚ್ಚು ಬುಕ್ಸ್ನ ಓದ್ತೇನೆ, ಅಥವಾ ತುಂಬ ಜಗಳ ಆಡ್ತೇನೆ, ಅಥವಾ ಅಮ್ಮನಿಗೆ ಏನು ಕೆಲಸ ಮಾಡ್ಕೊಡೋಕೆ ಇಷ್ಟ ಇಲ್ಲ ನನಗೆ, ಈ ಥರದ್ದೆಲ್ಲ ಹವ್ಯಾಸಗಳು. ನಾನು ನಮ್ಮ ಮನೆಯಲ್ಲಿ ವಾಸಿಸ್ತೇನೆ, ಒಂದು ಆನೆ ಕಾಡಿನಲ್ಲಿ ವಾಸಿಸುತ್ತೆ, ಮೀನು ನೀರಲ್ಲಿರುತ್ತೆ, ಆಲ್ಗೆಗಳು ಹೆಚ್ಚು ಇದು ವೆಟ್ ಹ್ಯಾಬಿಟ್ಯಾಟ್ ಅಲ್ಲಿ ಅಥವಾ ವಾಟರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ, ಕಪ್ಪೆಗಳು, ಉಭಯವಾಸಿಗಳು, ಈ ಥರ ಎಲ್ಲ ಹೇಳ್ತಾ ಹೋಗ್ತೀವಿ. ಅದು ಬಂದು ಹ್ಯಾಬಿಟ್ಯಾಟ್. ಬೇರೆ ಬೇರೆ ನಾವು ಹವ್ಯಾಸಗಳನ್ನ ಹೇಳಿದ್ವಿ, ಅದು ಹ್ಯಾಬಿಟ್. ಓಕೆ, ಸೊ ಇದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಿ ನಿಮಗೆ. 3 ಡೊಮೈನ್ಸ್ ಆಫ್ ಲೈಫ್. ಫಸ್ಟ್ ಈಸ್ ಡೊಮೈನ್ ಆರ್ಕಿಯಾ ಅಂಡ್ ಡೊಮೈನ್ ಬ್ಯಾಕ್ಟೀರಿಯಾ. ಎರಡನೇ ಜೊತೆಗೆ ತಗೊಂಡೋಗೋಣ. ಯಾಕೆ ಅಂದರೆ ಇದಕ್ಕೆ ಇಲ್ಲಿ ಬರೋ ಅಂತ ಎಲ್ಲ ಆರ್ಗ್ಯಾನಿಸಮ್ಸ್ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ನೋಡೋಣ. ದೀಸ್ ಆರ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂಡ್ ಲ್ಯಾಕ್ ಆಫ್ ಸೆಲ್ ವಾಲ್. ದೇ ಲ್ಯಾಕ್ ಸೆಲ್ ವಾಲ್. ಸೆಲ್ ವಾಲ್ ಅಂದ್ರೆ ಗೊತ್ತು, ಪ್ಲಾಂಟ್ ನಲ್ಲಿ ಮೇಲೆಗಡೆ ಒಂದು ಲೇಯರ್ ಇರುತ್ತೆ, ನೀವು ಕೋಶ ಪೊರೆ ಆ ಥರ ಎಲ್ಲ ಹೇಳ್ತಾ ಇರ್ತೀರ ನೋಡಿ, ಅದರಲ್ಲಿ ಸೆಲ್ ವಾಲ್ ಅಂತ ಒಂದು ಟರ್ಮ್ ಬರುತ್ತೆ, ಅದು ಇದರಲ್ಲಿ ಇರಲಿಲ್ಲ. ಈ ತರ ಆರ್ಕಿಯನ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸೆಲ್ ವಾಲ್ ಇರಲಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಸೆಲ್ ಆರ್ಗನಲ್ಸ್ ಕೂಡ ಆಬ್ಸೆಂಟ್ ಅಂತ ಹೇಳ್ತೀವಿ. ಸೆಲ್ ಆರ್ಗನಲ್ಸ್ ಕೂಡ ಆಬ್ಸೆಂಟ್ ಅಂತ ಹೇಳ್ತೀವಿ. Okay, so this is the characteristic features of archaeans. The same thing here we will find out the habitat. Next ಇಲ್ಲಿ ಬರ್ತಿದ್ದಲ್ಲ habitat ಅಂತ ಎಲ್ಲಿರುತ್ತೆ, ಆರ್ಕಿಯನ್ಸ್ ಎಲ್ಲ ಎಲ್ಲೆಲ್ಲ ವಾಸಿಸ್ತಾ ಇದ್ವು ಅದನ್ನ ನೋಡೋಣ. ಓಕೆ, the organisms are living in a region where there is a lack of oxygen. ಆಕ್ಸಿಜನ್ ಎಲ್ಲೆಲ್ಲ ಇರ್ತಾ ಇರಲಿಲ್ಲ ಅಲ್ಲಿ ಇರ್ತಾ ಇದ್ವು. ಆಕ್ಸಿಜನ್ ಇಲ್ಲದೆ ಇರೋ ಜಾಗದಲ್ಲಿ ಆರ್ಕಿಯನ್ಸ್ ಇರ್ತಾ ಇದ್ವು. ನೆಕ್ಸ್ಟ್ ಸೆಕೆಂಡ್ ಒನ್, ದ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್ ಇನ್ ಹಾಟ್ ಸ್ಪ್ರಿಂಗ್ಸ್. ನಮ್ಮ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಒಲೆ ಮೇಲೆ ನಾವು ಸ್ಟವ್ ಆನ್ ಮಾಡಿದಾಗ ನೀರು ಕುದಿತಾ ಬರುತ್ತೆ. ಅಲ್ಲಿ ಎಷ್ಟು ಟೆಂಪ್ರೇಚರ್ ಇರುತ್ತೋ ಅಷ್ಟೇ ಟೆಂಪ್ರೇಚರ್ ಭೂಮಿಯ ಒಳಗಡೆ ಕೂಡ ಇರುತ್ತೆ. ಕುದಿಯೋ ನೀರಿನ ಥರನೇ ಇರುತ್ತೆ, ಅದು ಕೂಡ ರೀಜನ್ ಎನ್ವೈರನ್ಮೆಂಟ್ ಅಷ್ಟು ಹಾಟ್ ಆಗಿರುತ್ತೆ. ಅಂಥ ರೀಜನಲ್ಲೂ ಕೂಡ ಆರ್ಕಿಯನ್ಸು ಇರ್ತಾ ಇದ್ವು. ಅದಕ್ಕೋಸ್ಕರ ಅವನ್ನ ಹಾಟ್ ಸ್ಪ್ರಿಂಗ್ ರೀಜನ್ಸ್ ಅಲ್ಲೂ ಕೂಡ ಇರ್ತಿದ್ವು ಅಂತ ಹೇಳ್ತೇವೆ. ಇದಕ್ಕೆ ಬೇರೆ ಇನ್ನೊಂದು ನೇಮ್ ಇದೆ, ಸೊ ನೋಡಿ ಅದನ್ನ ಥರ್ಮೋಫಿಲ್ಸ್ ಅಂತ ಕರಿತೀವಿ. ಥರ್ಮೋಫಿಲ್ಸ್ ಅಂತ ಹೇಳ್ತೇವೆ. ಥರ್ಮೋ ಅಂತಂದ್ರೆ ಮೀನಿಂಗ್ ಏನಪ್ಪ, ಬಿಸಿ ಅಂತ ಹೇಳಿ, ಅದು ಹೀಟ್ ಅಂತ ಹೇಳ್ತೀವಿ. Thermophils are those organisms which are living in the hot springs. And last one, acidic regions. ಇವಾಗ ಯಾವುದೋ ಒಂದು ಕಡೆ ಇಂಡಸ್ಟ್ರಿಯಲ್ ವೇಸ್ಟ್ ಹೋಗ್ತಾ ಇದೆ, ಅಥವಾ ಯಾವುದೋ ಒಂದು ರೀಜನ್ ಅಲ್ಲಿ ಹೆಚ್ಚು ಆಸಿಡ್ ಕಂಟೆಂಟ್ ಇರುತ್ತೆ, ಒಂದು ಸಾಯಿಲ್ ಅಲ್ಲಿ ಅಥವಾ ಒಂದು ವಾಟರ್ ಬಾಡಿನಲ್ಲಿ ಹೆಚ್ಚು ಆಸಿಡ್ ಕಂಟೆಂಟ್ ಇರುತ್ತೆ.
ಸೊ ಅಂತ ರೀಜನಲ್ಲೂ ಕೂಡ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರುತ್ತೆ, ಅವನ್ನೇ ನಾವು ಆರ್ಕಿಯನ್ಸ್ ಅಂತ ಕರಿತೀವಿ. ಈ ಆಸಿಡ್ ಕಂಡೀಷನ್ ಅಲ್ಲಿ ಇರುವಂತ ಆರ್ಕಿಯನ್ಸ್ ನಾವು ಅಸಿಡೋಫಿಲ್ಸ್ ಅಂತ ಕರಿತೀವಿ. ಅಸಿಡೋಫಿಲ್ಸ್ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಆರ್ಕಿಯನ್ಸ್ and about bacterias, that means domain bacteria. So these are also the organisms which are having the similar characters. So you know, unicellular, these are also unicellular organisms. They lack cell wall and also cell organelles. But what is the distinct and differentiating property? ಇದಕ್ಕೂ ಏನು ಮ್ಯಾಮ್ ಡಿಫ್ರೆನ್ಸ್ ಅಂತ ಅಂದ್ರೆ, ಇಲ್ಲಿ ಬರೋ ಆರ್ಗ್ಯಾನಿಸಮ್ಸ್, ಐ ಆಮ್ ಗೋಯಿಂಗ್ ಟು ರಬ್ ದಿಸ್, ಈ ಎರಡು ವರ್ಡ್ಸ್ ನಿಮಗೆ ನೆನ್ಪಿಟ್ಕೋಬೇಕು, ನೀವು ಬರ್ಕೋಬೇಕು ಇದನ್ನ. ಓಕೆ, ಇದಿಷ್ಟ ಅಲ್ದರೆ ಈ ಕ್ಯಾರೆಕ್ಟರ್ಸ್ ಏನಿದೆಯೋ ಸೇಮ್, ಇದಿಷ್ಟ ಅಲ್ದರೆ ಬ್ಯಾಕ್ಟೀರಿಯಾಸ್ಗೂ ಇವಕ್ಕೂ ಏನ್ ಡಿಫ್ರೆನ್ಸು, ಮತ್ತೆ ಆರ್ಗ್ಯಾನಿಸಮ್ಸ್ ಎಲ್ಲಿ ಇರ್ತಿದ್ವು? ದೇ ಆರ್ ಲಿವಿಂಗ್ ಎವ್ರಿವೇರ್, ಎಲ್ಲ ಕಡೆ ಇರ್ತಿದ್ವು, ಲಿವಿಂಗ್ ಎವ್ರಿವೇರ್. ಲೈಕ್ ಸಾಯಿಲ್ ಅಲ್ಲಿ ಇರ್ತಾ ಇದ್ವು, ವಾಟರ್ ಬಾಡೀಸ್ ಅಲ್ಲಿ ಇರ್ತಿದ್ವು, ಫುಡ್ ಅಲ್ಲಿ ಇರುತ್ತೆ, ನಾವು ತಿನ್ನೋ ಫುಡ್ ಅಲ್ಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾ ಇರುತ್ತೆ, ಮಿಲ್ಕ್ ಕರ್ಡ್ ಆಗುವಾಗ ಬ್ಯಾಕ್ಟೀರಿಯಾ ಇದೆ. ಸೊ ಎವ್ರಿವೇರ್ ಯು ಕ್ಯಾನ್ ಫೈಂಡ್ ದ ಬ್ಯಾಕ್ಟೀರಿಯಾಸ್. ಅಂಡ್ ನೆಕ್ಸ್ಟ್, ಸೊ ಹಿಯರ್ ದೇ ಪೊಸೆಸ್ ಮೆನಿ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಟು ಬ್ರಿಂಗ್ ಅ ಸರ್ವೈವಲಿಟಿ. ಅವು ಉಳ್ಕೊಳ್ಬೇಕು. ಈ ತರ ಯಾವಾಗಲೂ ಒಂದು ಹಾರ್ಶ್ ಹ್ಯಾಬಿಟ್ಯಾಟ್ ಬಂದಾಗ, ತುಂಬಾ ವಿಷಮ ವಾತಾವರಣ ಇದ್ದಾಗಲೂ ಕೂಡ ಅವು ಬದುಕಬೇಕು. ಅವಾಗ ಏನಾಗುತ್ತೆ, ಸರ್ವೈವ್ ಆಗಲಿಕ್ಕೆ ಒಂದಷ್ಟು ಕೆಪಾಸಿಟಿ ಇರಬೇಕು. ಆ ಕೆಪಾಸಿಟಿ ಇರುವಂತ ಕ್ಯಾರೆಕ್ಟರ್ಸ್ ಇಲ್ಲಿ ಬರ್ತವೆ. ಓಕೆ, ಅದು ಆರ್ಗ್ಯಾನಿಸಮ್ ಅಲ್ಲಿ DNA ಜೆನೆಟಿಕ್ ಮೆಟೀರಿಯಲ್ ಆಗಿತ್ತು. ಈ DNA ಬಗ್ಗೆ ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ ನಾನು. DNA ನಿಮ್ಗೆ ಆಲ್ರೆಡಿ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತು. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೇವೆ. Here DNA is a genetic material for bacteria. And next, they have high rate of reproduction. High rate of reproduction ಅಂದ್ರೆ ಏನು? ಒಂದು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಆಗುವಾಗ ನೆಕ್ಸ್ಟ್ ತುಂಬಾ ಜಾಸ್ತಿ ಬರ್ತಾ ಹೋಗುತ್ತೆ. ಅಂದ್ರೆ ಸ್ಪೋರುಲೇಷನ್ ಅಂತ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ. ಔಡೋ ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋ ಚಾಪ್ಟರ್ ಅಲ್ಲಿ ಸ್ಪೋರುಲೇಷನ್ ಅನ್ನೋ ಕಾನ್ಸೆಪ್ಟ್ ನ ಓದಿರ್ತೀರಾ. ಒಂದು ಆರ್ಗ್ಯಾನಿಸಮ್ ರಪ್ಚರ್ ಆದ ತಕ್ಷಣ ಅದರೊಳಗಡೆ ಇರೋ ಸ್ಪೋರ್ಸ್, ಜಾಸ್ತಿ ಸ್ಪೋರ್ಸ್ ಇರುತ್ತೆ, ಥೌಸಂಡ್ಸ್ ಆಫ್ ಸ್ಪೋರ್ಸ್ ವಿಲ್ ಬಿಕಮ್ ಅ ನ್ಯೂ ಆರ್ಗ್ಯಾನಿಸಮ್ಸ್. ಒಂದೊಂದು ಹೊಸ ಹೊಸ ಆರ್ಗ್ಯಾನಿಸಮ್ಸ್ ಆಗಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಈಗ ನೀವು ಪೌಡರ್ ಮಾಸ್ ತರ ನೋಡಿರ್ತೀನಿ ನೋಡಿ, ದಾಸವಾಳದ ಹೂವಲ್ಲಿ ಮೇಲೆಗಡೆ ಯೆಲ್ಲೋ ಕಲರ್ ಇರುತ್ತೆ. ಆ ತರನೇ ಪೌಡರ್ ಮಾಸ್ ಏನು ಹೊರಗಡೆ ಬರುತ್ತಲ್ಲ, ಅದು ಒಂದೊಂದು ಸ್ಪೋರ್ ಚಿಕ್ಕ ಚಿಕ್ಕದಾಗಿ ಮೈನ್ಯೂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಅವೆಲ್ಲವೂ ಕೂಡ ಹೊಸ ಹೊಸ ಆರ್ಗ್ಯಾನಿಸಮ್ಸ್ ಆಗಿ ಡೆವಲಪ್ ಆಗುತ್ತೆ. ಸೊ ಆ ತರ ಒಂದು ರಿಪ್ರೊಡಕ್ಟಿವ್ ಕೆಪಾಸಿಟಿ ಇತ್ತು. ಹಾಗಾಗಿ ಹೈ ರೇಟ್ ಆಫ್ ರಿಪ್ರೊಡಕ್ಷನ್ ಅಂತ ಕೂಡ ಹೇಳ್ತೇವೆ. ಅಂಡ್ ನೆಕ್ಸ್ಟ್, ಹೆಚ್ಚು ಅಡಾಪ್ಟಬಿಲಿಟಿ ಇತ್ತು. ಓಕೆ, ಅಡಾಪ್ಟಬಿಲಿಟಿ ಅಂತ ಕರಿತೇವೆ. ದೇ ಹ್ಯಾವ್ ಹೈ ರೇಟ್ ಆಫ್ ಅಡಾಪ್ಟಬಿಲಿಟಿ. ಯಾವುದೇ ಎನ್ವೈರನ್ಮೆಂಟ್ ಹೋಗ್ಲಿ ಅಲ್ಲಿ ಆರಾಮಾಗಿ ಜೀವನ ಮಾಡ್ತಾರೆ. ಈಗ ನನ್ನನ್ನು ತಗೊಳ್ಳಿ, ಈ ನಿಮ್ಮ ಮೋಟೆಬೆನ್ನೂರಿಗೆ ಬಂದ್ಬಿಟ್ರು ಜೀವನ ಮಾಡ್ತೀವಿ, ನೆಕ್ಸ್ಟ್ ಬಾಗಲಕೋಟೆ ಕರ್ಕೊಂಡು ಹೋಗ್ಬಿಟ್ರು ಜೀವನ ಮಾಡ್ತೀವಿ, ಬಿಜಾಪುರ ಕರ್ಕೊಂಡು ಹೋದ್ರು ಜೀವನ ಮಾಡ್ತೀನಿ, ಚಿಕ್ಕಮಗಳೂರು ಅಂತ ಕೋಲ್ಡ್ ಹ್ಯಾಬಿಟ್ಯಾಟ್ ಹೋದ್ರು ಜೀವನ ಮಾಡ್ತೀನಿ, ಹಾಗೆ ಕರಾವಳಿ ರೀಜನ್ಗೆ ಹೋಗಿ ತುಂಬಾ ಸ್ವೆಟ್ಟಿಂಗ್ ರೀಜನ್ ಅಲ್ಲೋದ್ರೂ ಜೀವನ ಮಾಡ್ತೀನಿ. ಸೊ ಹೇಳ್ತಾ ಇರೋದು ಏನಂದ್ರೆ, ಯಾವುದೇ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಅವು ಆರಾಮಾಗಿ ಜೀವನ ಮಾಡ್ತವೆ. ಅಂತ ಆರ್ಗ್ಯಾನಿಸಮ್ಸ್ಗೆ ಹೆಚ್ಚು ಅಡಾಪ್ಟಬಿಲಿಟಿ ಕೆಪಾಸಿಟಿ ಇರುತ್ತೆ, ಅಡಾಪ್ಟ್ ಆಗುತ್ತೆ, ನಾನು ಅಲ್ಲಿ ಆರಾಮಾಗಿ ಅಡ್ಜಸ್ಟ್ ಆಗ್ತೀನಿ ಅಂತ ಅಂತವಲ್ಲ, ಆ ಆರ್ಗ್ಯಾನಿಸಮ್ಸ್ ನ ಅಡಾಪ್ಟಬಿಲಿಟಿ ಅಂತೇಳಿ ಕರಿತೇವೆ. ಓಕೆ, ಸೊ ನೆಕ್ಸ್ಟ್, ಸೊ ಇದಾದ್ಮೇಲೆ ಬೇರೆ ಯಾವ ಪ್ರಾಪರ್ಟಿ ಇದೆ? ದೇ ಹ್ಯಾವ್, ಸೊ ಹಿಯರ್ ದೇ ಪೊಸೆಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ very small sizes, small in size. They have very small size and they can able to reproduce many. ತುಂಬಾ ಜಾಸ್ತಿ ರಿಪ್ರೊಡ್ಯೂಸ್ ಆಗಲಿಕ್ಕೆ ಅದರದ್ದು ಜೆನೆಟಿಕ್ ಕಂಟೆಂಟ್ ಕಮ್ಮಿ ಇರಬೇಕು, ಅಂದ್ರೆ ಕಾಪಿ ಆಗಬೇಕಲ್ಲ, ಇನ್ಫಾರ್ಮೇಶನ್ ಡುಪ್ಲಿಕೇಟ್ ಆಗಿ ನೆಕ್ಸ್ಟ್ ಜನರೇಷನ್ ಬರಬೇಕು ಅಂದ್ರೆ ತುಂಬಾ ಚಿಕ್ಕದಾಗಿರಬೇಕು. ಸೊ ಅದಕ್ಕೆ ದೇ ಆರ್ ಸ್ಮಾಲ್ ಇನ್ ಸೈಜ್ and they can able to adapt in any region. Along with that, they possess a high rate of reproduction. So these are the different properties of a bacterians along with the same characteristics of a archaeans, right? So ಇಲ್ಲಿ lack of cell wall ಇದೆಯಲ್ಲ,
ಒಂದು ಅಡಿಷನ್ ಮಾಡ್ಕೊಳ್ಳಿ, only one component. In few bacteria they possess a cell wall, which is made up of peptidoglycan. ಪೆಪ್ಟಿಡೋಗ್ಲೈಕಾನ್. ಇದನ್ನ ಯಾಕೆ ಲಾಸ್ಟಿಗೆ ಹೇಳಿದೆ ಅಂದ್ರೆ ನಿಮ್ಗೆ ಇದಿಷ್ಟು ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಿದೆ. ಅದಾದ್ಮೇಲೆ ಕೆಲವೊಂದು ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಎಕ್ಸೆಪ್ಷನ್ ಅಂತಂದ್ರೆ ಮೀನಿಂಗ್ ಕೆಲವೊಬ್ಬರಲ್ಲಿ ಮಾತ್ರ ಇರುತ್ತೆ, ಆಯ್ತಾ. ಸೊ ಇಲ್ಲಿ ಕೆಲವೊಂದು ಮೈಕ್ರೋ ಬ್ಯಾಕ್ಟೀರಿಯಾಸ್ ಅಲ್ಲಿ ಪೆಪ್ಟಿಡೋಗ್ಲೈಕಾನ್ ಅನ್ನೋ ಕಾಂಪೋನೆಂಟ್ ಸೆಲ್ ವಾಲ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡುತ್ತೆ. ಆ ತರ some of the bacteria possess a cell wall which is made up of peptidoglycan ಅಂತ ಕರೀತೀವಿ, right? So this is about archaea and bacteria. Pause the video and write a note for this two domains. And last is domain eukaryota. In domain eukaryota, you can find the organisms of eukaryotic like protista, fungi, plantae and animalia. So ಇಲ್ಲಿ ಬಂದಾಗ ಇವೆರಡು ಕೂಡ ಬರೀ ಮೊನರೈಟ್ಸ್ ಗ್ರೂಪ್ ಅಲ್ಲಿ ಮಾತ್ರನೇ ಇತ್ತು. They are all prokaryotic. Then come to domain eukaryota, they possess protista, fungi, ಪ್ಲಾಂಟೆ, ಅನಿಮೇಲಿಯಾ. ಸೊ ಈ ತರ ಎಲ್ಲ ಆರ್ಗ್ಯಾನಿಸಮ್ಸ್ ಒಂದರಲ್ಲೇ ಇತ್ತು. ಅದನ್ನ ನಾವು ಯೂಕ್ಯಾರಿಯೋಟಾ ಅಂತ ಕರಿತೀವಿ. ಅಂಡ್ ದೇ ಆರ್ ಲಿವಿಂಗ್ ಎವ್ರಿವೇರ್ ಅಂಡ್ ದಟ್ ಮೀನ್ಸ್ ದ ವರ್ಡ್ ಕಾಸ್ಮೋಪಾಲಿಟನ್. ಅಂದ್ರೆ ಲಿವಿಂಗ್ ಎವ್ರಿವೇರ್. ಕಾಸ್ಮೋಪಾಲಿಟನ್ ಅಂದ್ರೆ ಮೀನಿಂಗ್ ಲಿವಿಂಗ್ ಎವ್ರಿವೇರ್ ಅಂತ. ಅಂಡ್ ದ ಆರ್ಗ್ಯಾನಿಸಮ್ಸ್ ಆರ್ ಮಲ್ಟಿ ಸೆಲ್ಯುಲರ್ ಇನ್ ವಿಚ್ ದೇ ವಿತ್ cell wall and without cell wall and without ಮ್ಯಾಮ್ ಇವೆರಡು ಹೇಳ್ತಾ ಇದ್ದೀರಲ್ಲ, ಹೇಗೆ ಹೇಳ್ತೀರಾ? ಹೌದು ಹೇಳ್ತೀನಿ. ಸೆಲ್ ವಾಲ್ ಇದೆ, ಯಾವುದ್ರಲ್ಲಿ ಇರುತ್ತೆ? ಫಂಗೈಯಲ್ಲಿ ಕೈಟಿನ್ ಅನ್ನೋ ಕಾಂಪೋನೆಂಟ್, ಔಟರ್ ಸೆಲ್ ವಾಲ್ಗೆ ಫಾರ್ಮೇಶನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ಲಾಂಟ್ಸ್ ಅಲ್ಲಿ ಸೆಲ್ಯುಲೋಸ್, ನೆಕ್ಸ್ಟ್ ಹೆಮಿಸೆಲ್ಯುಲೋಸ್. Cellulose and hemicellulose are the two complex carbohydrates which helps in the formation of a outer cell wall. ಈಗ ನಿಮಗೆ CET ಕ್ವೆಶ್ಚನ್ ಬರುತ್ತೆ, which is the component which helps in the formation of cell wall in plants. Cellulose ಮತ್ತೆ hemicellulose. ಹಾಗೆ ಇದೇ cellulose ಮೇಲೆ ಇನ್ನೂ ಕ್ವೆಶ್ಚನ್ಸ್ ಕೇಳ್ತಾರೆ. ಹೇಗೆ? Here the cellulose is either the protein product or maybe the lipid product or maybe the carbohydrate. ಅಂದ್ರೆ ಕೆಳಗಡೆ ಮೇಲೆ ಕೊಟ್ಟಿರ್ತಾರೆ, what is the biochemical property of a cellulose? Only it is a complex carbohydrate. ಅದು monosaccharide ಅಂತ ಕೊಡ್ಬೋದು, ಡೈಸ್ಯಾಕರೈಡ್ ಅಂತ ಹೇಳ್ಬೋದು, ಮತ್ತೆ ಆಲಿಗೋಸ್ಯಾಕರೈಡ್ ಅಂತ ಹೇಳ್ಬೋದು, ನೆಕ್ಸ್ಟ್ ಪಾಲಿಸ್ಯಾಕರೈಡ್ ಅಂತ ಹೇಳ್ಬೋದು. ಈ 4 ಆಪ್ಷನ್ ಅಲ್ಲಿ ಪಾಲಿಸ್ಯಾಕರೈಡ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ವೈ? ಬಿಕಾಸ್ ಕಾಂಪ್ಲೆಕ್ಸ್ ಅಂದ್ರೆ ಮೀನಿಂಗ್ ಏನಪ್ಪ? ಜಾಸ್ತಿ, ಪಾಲಿ, ರೈಟ್? ಸೊ ಹಾಗಾಗಿ ಪಾಲಿಸ್ಯಾಕರೈಡ್ ಕರೆಕ್ಟ್ ಆಗುತ್ತೆ. ಸೊ ಈ ತರ ಕೆಲವೊಂದು ಕ್ವಶನ್ಸ್ ಬರುತ್ತೆ. ಹಾಗೆ ಕೈಟಿನ್ ಕೂಡ ಅದೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಕೈಟಿನ್ ಅಂತ ಕರಿತೀವಿ, ಅದು ಕೂಡ ಸೆಲ್ ವಾಲ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಫಾರ್ಮ್ಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅ ಯೂಕ್ಯಾರಿಯೋಟಾ. ಒನ್ ಈಸ್ ದೇ ಆರ್ ಲಿವಿಂಗ್ everywhere, that's why they are cosmopolitan. Next multicellular in nature and with cell wall and without cell wall. ಈ ಸೆಲ್ ವಾಲ್ ಇಲ್ಲ ಅಂತಂದ್ರೆ ಯಾರು ಬರ್ತಾರೆ? ನಮ್ಮಂತವ್ರು, ಅಂದ್ರೆ ಅನಿಮಲ್ಸ್. ಎಲ್ಲ ಅನಿಮಲ್ ಗ್ರೂಪ್ಸ್ ಅಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಅಂತ ಕರಿತೀವಿ. ಔಟರ್ ಮೋಸ್ಟ್ ಕವರಿಂಗ್ ಆಫ್ ಅ ಸೆಲ್ ಇನ್ ಅನಿಮೇಲಿಯಾ, ಕಿಂಗ್ಡಮ್ ಅನಿಮೇಲಿಯಾ, ಇಸ್ ಅ ಪ್ಲಾಸ್ಮಾ ಮೆಂಬ್ರೇನ್.
ಸೊ ದಟ್ಸ್ ವೈ ವಿತೌಟ್ ಸೆಲ್ ವಾಲ್ ಅಂದರೆ ಅನಿಮಲ್ಸು, ವಿತ್ ಸೆಲ್ ವಾಲ್ ಅಂತ ಅಂದರೆ ಫಂಗೈ, ಪ್ರೊಟಿಸ್ಟಾ ಅಂಡ್ ಆಲ್ಸೋ ದಿ ಪ್ಲಾಂಟ್. ರೈಟ್. ಸೊ ನೆಕ್ಸ್ಟ್ ಇದ್ರದ್ದು ಫೀಚರ್ಸ್ನ ಮತ್ತೆ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡ್ತೀವಿ. ಅಂದರೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಬಂದಾಗ ಸಪ್ರೇಟ್ ಆಗಿ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿ ಅಂತ ಸಪ್ರೇಟ್ ಕಾನ್ಸೆಪ್ಟ್ ನೋಡ್ತೀರಾ, ಆವಾಗ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇದಿಷ್ಟು ಮಾತ್ರ ಗೊತ್ತಿದೆ ನಿಮಗೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದ ಕಾನ್ಸೆಪ್ಟ್ ಟ್ಯಾಕ್ಸಾನಮಿ ಅಂಡ್ ದ ಸಿಸ್ಟಮ್ಯಾಟಿಕ್ಸ್. So here taxonomy. What is meant by taxonomy? ಇದನ್ನ ಈ ತರ ಬರೀತೀನಿ, ಟ್ಯಾಕ್ಸ್ ಆನ್ ಮಿ. ಮಿ ಅಂದ್ರೆ MY ಅಂತ ಬರುತ್ತೆ, ME ಅಂತ ಬರಿತೀವಿ. ಇದು ಗ್ರೀಕ್ ಒರಿಜಿನಲ್, ಹಂಗಾಗಿ ಮಿ ಅನ್ಲಿಕ್ಕೆ MY ತಗೊಂಡಿದ್ದಾರೆ ಅಷ್ಟೇ. ಟ್ಯಾಕ್ಸ್ ಆನ್ ಮಿ, ನೀವು ನನ್ನ ಮೇಲೆ ಟ್ಯಾಕ್ಸ್ ಹಾಕ್ಬೋದು. ಯಾವ ತರ? ಬೈ ಆಸ್ಕಿಂಗ್ ಫ್ಯೂ ಕ್ವಶನ್ಸ್ which helps me to get into the larger and higher knowledge books. ನೀವು ನೋಡಿ ಮನೆಯಲ್ಲಿ ವಿಡಿಯೋ ನೋಡಿಬಿಟ್ಟು ಸ್ಟಡಿ ಮೆಟೀರಿಯಲ್ ನೋಡಿಬಿಟ್ಟು ಆರಾಮಾಗಿ ಕುತ್ಕೊಳ್ಳೋದ್ರ ಬದಲು ಇನ್ನೂ ಸ್ವಲ್ಪ ಬೇರೆ ಬೇರೆ ಕ್ವಶನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋದಾಗ ನೀವು ನನ್ನನ್ನು ಹೆಚ್ಚು ಕ್ವಶನ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಇಟ್ ವಿಲ್ ಆಲ್ಸೋ ಹೆಲ್ಪ್ ಮೀ ಟು ಗೆಟ್ ಇನ್ ಟು ದ ಅದರ್ ಹೈಯರ್ ಆರ್ಡರ್ ಥಿಂಕಿಂಗ್ ಬುಕ್ಸ್. ಸ್ವಲ್ಪ ಹೆಚ್ಚು ಇನ್ಫಾರ್ಮೇಷನ್ ಇರುವಂಥ ಬುಕ್ಸ್ಗಳ ಕಡೆ ನಾನು ಗಮನ ಹರಿಸ್ತೀನಿ, ನೀವು ಯಾವಾಗ ನನಗೆ ಕ್ವಶನ್ ಕೇಳ್ತೀರೋ ಆವಾಗ. ಸೊ ಅದಕ್ಕೆ ಯು ಹ್ಯಾವ್ ಟು ಆಲ್ವೇಸ್ ಫೋಕಸ್ ಆನ್ ಮೀ ವಿತ್ ದ ಟ್ಯಾಕ್ಸಾನಮಿ. ರೈಟ್. ಸೊ ಹಿಯರ್ ವಿ ವಿಲ್ ರೈಟ್ ಅ ಡೆಫಿನೇಷನ್ ಫಾರ್ ದಿಸ್. ಫಸ್ಟ್ ಇಟ್ ಈಸ್ ಐಡೆಂಟಿಫಿಕೇಶನ್, nomenclature and classification of organisms is called as taxonomy. The process of identification, nomenclature and classification of organism is called as taxonomy. So ನಾವು ಯಾವುದಾದ್ರೂ ಒಂದು ಹೊಸ ಆರ್ಗ್ಯಾನಿಸಮ್ ನ ನೋಡಿದಾಗ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಬೇಕು. ಹೇಗಿದೆ, 2 ಕೈ ಇದೆಯೋ, 4 ಕೈ ಇದೆಯೋ, 6 ಕೈ ಇದೆಯೋ ಅಂತ ನೋಡಬೇಕು. ನೀವು ಸೆಂಟಿಪೀಡ್, ಮಿಲಿಪೀಡ್ ಅಂತ ಕೇಳ್ತೀರಲ್ಲ, ಲೈಕ್ ಸಹಸ್ರಪದಿ ಅಂತ ಹೇಳ್ತೀರ ಕನ್ನಡದಲ್ಲಿ, ಅಂತ ಆರ್ಗ್ಯಾನಿಸಮ್ಸ್ ನೋಡಿದಾಗ ಎಷ್ಟು ಕಾಲಿದೆ, ಎಷ್ಟು ಕೈ ಇದೆ ಅಂತ ನೋಡಬೇಕು. ಅದನ್ನ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಮತ್ತೆ ಅದ್ರ ಮೇಲಿನ ಚರ್ಮ ಯಾವ ತರ ಇದೆ ಅಂತ ನೋಡ್ತೀವಿ. ಅಥವಾ ಪ್ಲಾಂಟ್ಸಿಗೆ ಬಂದಾಗ ಫ್ಲವರ್ ಯಾವ ತರ, ತುಂಬಾ ಕಲರ್ಫುಲ್ ಆಗಿದೆಯೋ ಅಥವಾ ಸಿಂಪಲ್ ಫ್ಲವರ್ ಇದೆಯೋ, ಈ ತರ ಎಲ್ಲ ನೋಡ್ತೀರಾ. ಫ್ರೂಟಿಗೆ ಬಂದಾಗ ಅದ್ರೊಳಗಡೆ ಕಾಯಿ ಇದೆಯಾ, ಬೀಜ ಇದೆಯಾ ಅಂತ ನೋಡ್ತೀರಿ. ಎಷ್ಟು ಬೀಜ ಇದೆ, ಬೀಜ ಯಾವ ಶೇಪಲ್ಲಿ ಇದೆ, ಸೊ ಈ ತರದೆಲ್ಲ ನೋಡ್ತಾರೆ. ಸೀಡ್ ಶೇಪ್ ಆ ಥರ ಎಲ್ಲ ನೋಡ್ತೀರಾ. ಅದ್ರ ಜೊತೆಗೆ ಲೀವ್ಸ್ ಕ್ಯಾರೆಕ್ಟರ್ಸ್ ನೋಡ್ತಾರೆ. ಸೊ ಇದನ್ನೆಲ್ಲ ನೋಡೋದನ್ನ ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ನಾಮಿನಿಕ್ಲೇಚರ್. ಆ ಆರ್ಗ್ಯಾನಿಸಮ್ಗೆ ಯಾವ್ದಾದ್ರು ಒಂದು ನೇಮ್ ಇಡಬೇಕು. ಆ ನೇಮು ಸೈಂಟಿಫಿಕ್ ನೇಮ್ ಆಗಿರಬೇಕು. ಮತ್ತೆ ಆ ನೇಮ್ ಇಡುವಾಗ ನೀವು ಯಾವಾಗಲೂ ಗ್ರೀಕ್ ಅಥವಾ ಲ್ಯಾಟಿನ್ ವರ್ಡ್ಸ್ನ ಯೂಸ್ ಮಾಡಬೇಕು. ಸೊ ಅದು ಬಂದ್ಬಿಟ್ಟು ನಾಮಿನಿಕ್ಲೇಚರ್. ನೇಮ್ ಮಾಡ್ತಾ ಇದ್ದೀರಾ. ನೇಮ್, ಒಂದು ಆರ್ಗ್ಯಾನಿಸಮ್ ಒಂದು ನೇಮ್ ಕೊಟ್ಟರೆ ಆಗಲ್ಲ, ಅದು ಹಿಂದಕ್ಕೆ ಹೋಗ್ಬೇಕು. ಅದು ಯಾವ ಜೀನಸಿಗೆ ಸೇರ್ಕೊಳ್ಳುತ್ತೆ, ಯಾವ ಸ್ಪೀಶೀಸ್ ಆಗಿದೆ, ನೆಕ್ಸ್ಟ್ ಫೈಲಮ್ ಯಾವುದು, ಅದು ಕಿಂಗ್ಡಮ್ ಯಾವುದು, ಪ್ಲಾಂಟೇನಾ ಅನಿಮಲ್ ಫಸ್ಟ್ ಹೇಳ್ತೀರಾ. ಪ್ಲಾಂಟ್ ಆರ್ ಅನಿಮಲ್ ಅಂತೀರ. ಈಗ ಅನಿಮಲ್ ತಗೊಂಡಿದ್ದೀರಾ ಎಕ್ಸಾಂಪಲ್. ಅನಿಮಲ್ ಆದ್ಮೇಲೆ ಏನದ್ರಲ್ಲಿ ಕಾರ್ಡೇಟ್ ಮತ್ತೆ ನಾನ್ ಕಾರ್ಡೇಟ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ವರ್ಟಬ್ರೇಟಾ ಇನ್ವರ್ಟಬ್ರೇಟಾ ಅಂತ ಬರುತ್ತೆ. ಅದಾದ್ಮೇಲೆ ಏನು ಇದು ನೆಕ್ಸ್ಟ್ ಇನ್ನು ಫ್ಯೂಚರ್ ಅಲ್ಲಿ ಬರ್ತಾ ಹೋದಾಗ ನಿಮಗೆ ಇನ್ನು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಸಿಗ್ತದೆ. ಸೊ ಅದಕ್ಕೋಸ್ಕರ ನೀವು ಅದನ್ನ ನಾಮಿನಿಕ್ಲೇಚರ್ ಮಾಡಿದಾದ್ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀರಾ. ಕ್ಲಾಸಿಫಿಕೇಶನ್ ಅಂದ್ರೆ ಅದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ತುಂಬಾ ಡಿಟೇಲ್ ಆಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಮ್ಮ ಹತ್ರ ಇರುತ್ತೆ. ಸೊ ಅದನ್ನ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಒಂದು ಆರ್ಗ್ಯಾನಿಸಮ್ಗೆ ನಾವು ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಸೇರ್ಕೊಂಡ್ರೆ ಟ್ಯಾಕ್ಸಾನಮಿ. ಐಡೆಂಟಿಫಿಕೇಶನ್, ನಾಮಿನಿಕ್ಲೇಚರ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ taxonomy. Right? So here this work is first done by Carolus Linnaeus. ತುಂಬಾ ಇದ್ರ ಮೇಲೆ ವರ್ಕ್ ಮಾಡಿದವರು ಬಂದ್ಬಿಟ್ಟು Carolus Linnaeus. ಬಟ್ ಟ್ಯಾಕ್ಸಾನಮಿ ಅನ್ನೋ ವರ್ಡ್ ನ ಫಸ್ಟ್ ಕೊಟ್ಟವರು ಕಾಂಡೆಲ್ ಅನ್ನೋ ಸೈಂಟಿಸ್ಟ್. A scientist called as Condell
first coined the term taxonomy, and the definition is about identification, nomenclature and classification of organism. It's a 1 mark question. You should be very careful regarding the type of question. 1 mark question irutte, 2 irutte, 3 irutte, 5 irutte. Ishte ಯಾವ questions ಗೆ ಎಷ್ಟು marks ಅಂತ ಹೇಳ್ತಾ ಹೋಗ್ತೀನಿ. Just make a note on this. Okay, we'll see the next thing. So here, taxonomy process, the study of taxonomy is included in 2 different branches. So ಎರಡು ತರ ನಾವು ಟ್ಯಾಕ್ಸಾನಮಿನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಒಂದು ನಾಮನ್ಕ್ಲೇಚರ್ and next systematics. ಇಲ್ಲೇ ಇದೆಯಲ್ಲ ಅದು systematics. Nomenclature and systematics. Here in nomenclature we will first name the organism. Next in systematics you are going to place the organism. Illenagutte just you are going to naming the organism, but here we are going to placing the organism in an arrangement. Arrange ಮಾಡ್ತಾ ಹೋಗ್ತೀವಿ. Placing and arrangement of organisms. Placing and arrangement of organisms. So ಈ ಎರಡು process ನ taxonomy ನಲ್ಲಿ ಮಾಡ್ತೀವಿ. So here taxonomy, this is a definition, and the taxonomy word was coined by Condell. Later the work is completely done by Carolus Linnaeus. That's why the father of taxonomy is Carolus Linnaeus. Later the process of taxonomy is completed by in 2 different ways, that is nomenclature and systematics. Nomenclature means only naming of the organism. Systematics means it is placing and arrangement of organisms in different levels. So idana next session alli nodana in detail. Binomial nomenclature, right? So adralli bandaga ನೀವು ascending descending orders ಮತ್ತೆ levels of taxonomy ಓದ್ತೀವಿ. Okay, so thank you dear students. Please go through the video 1 or twice to understand the concept, because now onwards you are going to answer for CET questions also. It will be helpful for all of you if you go through the video once or twice, right? And go through the study material also and make a questions. ನೀವೇ ಸ್ವತಃ ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೋಬೇಕು, ಅದಕ್ಕೆ ಆನ್ಸರ್ಸ್ನ ಬರಿತಾ ಹೋಗಬೇಕು. ಪ್ರೀವಿಯಸ್ ವಿಡಿಯೋಗೆ ನಾನು ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಿದ ಮೇಲೆ ಈ ಕ್ವಶನ್ಗೂ ಈ ಕಾನ್ಸೆಪ್ಟ್ನ ಆ ಕ್ವಶನ್ಗೂ ನೀವು ಕಾನ್ಸೆಪ್ಟ್ಗೂ ಮ್ಯಾಚ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.